ಈಗ ಒಂದಷ್ಟು ಜನರು ಮಾಡುವಂಥ ತಪ್ಪೇನು ಅಂತಂದ್ರೆ ಬೆಳಗ್ಗೆ ಬೇಗ 4 ಗಂಟೆಗೆ ಎದ್ಬಿಟ್ಟು ಓದಿದ್ರೆ ನೆನ್ಪು ಉಳಿಯುತ್ತೆ ಅನ್ನುವಂಥದ್ದು ಒಂದಿರುತ್ತೆ. ಸೊ ರಾತ್ರಿನೂ ಲೇಟಾಗಿ ಮಲಗ್ತಾರೆ, ಬೆಳಿಗ್ಗೆನೂ ಬೇಗ ಎದ್ದು ಹೋಗ್ತಾರೆ. ಆಕ್ಚುಲಿ ಕೆಲವೊಂದಷ್ಟು ಜನರಿಗೆ ಬುಕ್ ಹಿಡಿದಾಗ ಜಾಸ್ತಿ ನಿದ್ದೆ ಬರುತ್ತೆ. ಸೊ ಅದು ಯಾವ ರೀತಿಯಾಗಿ ಪ್ರಾಬ್ಲಮ್ ಇರೋದು? ಅಥವಾ ಈಗ ಕೆಲವೊಬ್ರು ನೀರು ತಗೊಂಡು ಮುಖಕ್ಕೆ ಗುಜ್ಕೊಂಡು ನಂತರ ಓದಕ್ ಶುರು ಮಾಡ್ತಾರೆ, ಅದು ಬೆಟರ್? ನೀರ್ ಆ ತರ ಕಣ್ಣಿಗೆ ಹಾಕೊಳ್ಳೋದ್ರಿಂದ ಏನಾದ್ರೂ ಕಣ್ಣಿಗೆ ಎಫೆಕ್ಟ್ ಆಗುತ್ತಾ? ನೀವೇನಾದ್ರೂ ಬಹಳ ಬೇಗ ಮಲಗ್ತಿದ್ದೀರಾ ಅಂದ್ರೆ ನೀವು 4-5 ಗಂಟೆಗೆಲ್ಲ ಎದ್ದೇಳ್ಬೋದು. ಆಮೇಲೆ ನೀವು ಹೇಳಿದ್ ಕರೆಕ್ಟು, ಬೆಳಗ್ಗೆ ಎದ್ದಾಗ ಸ್ವಲ್ಪ ಕಾನ್ಸಂಟ್ರೇಷನ್ ಚೆನ್ನಾಗಿರುತ್ತೆ, ಓದಿದ್ದೆಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ, ಅದು ಕೂಡ ನಿಜ. ಯಾಕೆಂದ್ರೆ ನೀವು ಸಂಜೆ ಆಗ್ತಿದ್ದಂಗೆ ಇಡೀ ದಿನದ್ದು ಇವೆಂಟ್ಸ್ ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ, ಅದ್ರದ್ದು ಇಫೆಕ್ಟ್ ನಿಮ್ಮ ತಲೆಯಲ್ಲಿ ಇರುತ್ತೆ, ನಿಮ್ಮ ಮೂಡ್ ಸ್ವಲ್ಪ ಆಲ್ರೆಡಿ ಚೇಂಜ್ ಆಗಿರ್ಬೋದು. ಬೆಳಗ್ಗೆ ಎದ್ದಾಗ ಏನಾಗುತ್ತೆ, ನೀವು ನೈಟ್ ಏನು ನಿದ್ದೆ ಮಾಡಿರ್ತೀರ ಅದೆಲ್ಲ ನಿಮಗೆ ಮರ್ತೋಗ್ಬಿಟ್ರೆ ನಿಮ್ಮ ಕನಸುಗಳೂ ನಿಮ್ಗೆ 15 ನಿಮಿಷಕ್ಕಿಂತ ಹೆಚ್ಚು ನೆನಪಿರೋದಿಲ್ಲ. ಸೊ ಎಷ್ಟು ಫ್ರೆಶ್ ಆಗಿರುತ್ತೆ ನಿಮ್ಮ ಮೂಡ್ ಅಂದರೆ ನಿಮಗೆ ಏನೂ ನೆನಪಿರೋದಿಲ್ಲ. ನಿಮಗೆ ಒಂದೇ ಗುರಿ ಏನು, ಇವಾಗ ಎಕ್ಸಾಮ್ ಇದೆ, ನಾನು ಓದ್ಕೋಬೇಕು. ಸೊ ಹಾಗಾಗಿ ಡಿಸ್ಟ್ರಾಕ್ಷನ್ಸ್ ಕಡಿಮೆ ಇರುತ್ತೆ, ನಿಮ್ಮ ಮೂಡ್ ಚೆನ್ನಾಗಿರುತ್ತೆ. ಮತ್ತು ನೀವು ಬೆಳಗ್ಗೆ ಎದ್ದಾಗ ನಿಮ್ಮ ಮೈಂಡು ಎಲ್ಲ ATPs ಎಲ್ಲ ಚೆನ್ನಾಗಿ ಕಲೆಕ್ಟ್ ಮಾಡಿಕೊಂಡು ತುಂಬ ಎನರ್ಜಿ ಇರುತ್ತೆ. ಸೊ ಬೆಳಗ್ಗೆ ಎದ್ದು ಓದೋದು ನಿಜವಾಗ್ಲೂ ಎಷ್ಟೋ ಮಕ್ಕಳಿಗೆ ಸಹಾಯ ಆಗಿದೆ. ಇದನ್ನು ಮಾಡ್ಬೋದು. ನೀವು ಎಷ್ಟು ಬೇಗ ಎದ್ದೇಳಬೇಕು? 3 ಗಂಟೆಗೆ ಎದ್ದೇಳ್ಬೋದು, 4 ಗಂಟೆ. ನಾನು ಕೇಳಿದ್ರೆ ನೀವು ಕರೆಕ್ಟಾಗಿ 10 ಅಥವಾ 10:30ಗೆ ಮಲಗಿಬಿಟ್ಟು 5:30-6 ಗಂಟೆಗೆ ಇದ್ದರೆ ಬಹಳ ಒಳ್ಳೆಯದು. ನೀವು ಇನ್ನೊಂದು ಕ್ವೆಶನ್ ಕೇಳಿದ್ರಿ, ಕಣ್ಣನ್ನು ಸ್ವಲ್ಪ ನಿದ್ದೆ ಹೋಗಲಿಕ್ಕೆ ನೀರು ಎರಚ್ಕೋಬೋದಾ ಮುಖಕ್ಕೆ ಅಂತ. ಸೊ ಅದನ್ನು ಮಾಡ್ಬೋದು. ನೀವು ನೀರು ಡೈರೆಕ್ಟಾಗಿ ಎರಚ್ಕೊಳ್ಳೋದ್ಕಿಂತ ಹೋಗಿ ಮುಖ ತೊಳ್ಕೊಂಬರ್ಬೋದು. ಇಲ್ಲ ಕಣ್ಣಿನ ಸ್ವಲ್ಪ ನೀವು ಓದಿದ ಮಧ್ಯೆ ಬ್ರೇಕ್ ತೊಗೊಳ್ಳುವಾಗ ಮಲಗಿ ತಣ್ಣೀರಲ್ಲಿ ಬಟ್ಟೆ ಎದ್ಬಿಟ್ಟು ಕಣ್ಮುಚ್ಚಿ ಕಣ್ಮೇಲೆ ಇಡ್ಬೋದು. ಅದು ಸ್ವಲ್ಪ ನಿಮಗೆ ತೇವಾಂಶವನ್ನು ಕೊಡುತ್ತೆ.